ದಾರಿ ಯಾವುದಯ್ಯ? ಡಿಕೆ ಶಿವಕುಮಾರ್ ಮುಂದಿರುವಂತ ದಾರಿ ಯಾವುದು? ಖರ್ಗೆ ಉಲ್ಟಾ ಹೊಡಿತಾ ಇದ್ದಂತೆ ಡಿಕೆ ಪ್ಲಾನ್ ಚೇಂಜ್ ಆಗಿದೆ. ದೆಹಲಿಗೆ ಮತ್ತೊಂದು ಶಾಸಕರ ತಂಡ ಹೋಗೋದಕ್ಕೆ ಈಗ ಚಿಂತನೆ ನಡೆಸ್ತಾ ಇದೆ. ಡಿಕೆ ಪರವಾಗಿ ಬೆಂಬಲಿಗ ಶಾಸಕರಿಂದ ದೆಹಲಿ ಮ್ಯಾರಥಾನ್ಗೆ ಮುಂದಾಗ್ತಾ ಇದ್ದು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದು ಒತ್ತಡ ತಂತ್ರವನ್ನ ಅನುಸರಿಸೋದಕ್ಕೆ ಡಿಕೆ ಟೀಮ್ ಮುಂದಾಗ್ತಾ ಇದ್ದು ಇದು ಡಿಕೆ ಪ್ಲಾನ್ ಅಂತಲೇ ಹೇಳಲಾಗ್ತಿದೆ. ದೆಹಲಿಯತ್ತ ಡಿಕೆ ಬೆಂಬಲಿಗ ಶಾಸಕರು ದಾಪುಗಾಲಿಡುವುದಕ್ಕೆ ಮುಂದಾಗ್ತಿದ್ದಾರೆ. ಖರ್ಗೆ ಯಾವಾಗ ಉಲ್ಟಾ ಹೊಡೆದ್ರೋ ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡಪ್ಪ, ಮುಂದೆ ನೋಡೋಣ ಅನ್ನುವಂತ ಅವರ ಒಂದು ಹೇಳಿಕೆ ಸಹಜವಾಗಿ ಡಿಕೆ ಅಂಡ್ ಬಣಕ್ಕೆ ನಿರಾಸೆಯನ್ನ ತಂದೊಡ್ಡಿದೆ. ಹಾಗಾಗಿ ಡಿಕೆ ಪ್ಲಾನ್ ಚೇಂಜ್ ಮಾಡದಂತೆ ಕಾಣಿಸ್ತಾ ಇದೆ. ದೆಹಲಿಗೆ ಮತ್ತೊಂದು ಶಾಸಕರ ತಂಡ ಹೋಗೋದಕ್ಕೆ ಚಿಂತನೆ ನಡೆಸಿದ್ದು ಮೊದಲ ಬಾರಿಗೆ ಗೆದ್ದವರಿಗೂ ಸಚಿವ ಸ್ಥಾನ ಬೇಕು ಎಂಬ ನೆಪವನ್ನ ಹೇಳ್ತಾ ಡಿಕೆ ಪರವಾಗಿ ಬೆಂಬಲಿಗ ಶಾಸಕರು ದೆಹಲಿ ಮ್ಯಾರಥಾನ್ಗೆ ಇದೀಗ ಮುಂದಾಗ್ತಾ ಇದ್ದು ಸಚಿವ ಸಂಪುಟ ನೆಪದಲ್ಲಿ ಶಾಸಕರು ದೆಹಲಿ ಮ್ಯಾರಥಾನ್ಗೆ ಮುಂದಾಗಿದ್ದು ದೆಹಲಿಯತ್ತ ದಾಪುಗಾಲಿಡ್ಲಿಕ್ಕೆ ಡಿಕೆ ಬಣ ಮುಂದಾಗ್ತಿದೆ. ಮತ್ತೊಮ್ಮೆ ಹಕ್ಕೊತ್ತಾಯವನ್ನು ಮಂಡಿಸಲು ದೆಹಲಿಯತ್ತ ಪಯಣವನ್ನು ಬೆಳೆಸಲಿಕ್ಕೆ ಮುಂದಾಗಿದ್ದು ಖರ್ಗೆ ಉಲ್ಟಾ ಹೊಡಿತಿದ್ದ ಹಾಗೆ ಡಿಕೆ ತನ್ನದೇ ಆದಂತಹ ಒಂದು ಪ್ಲಾನ್ ಅನ್ನ ಚೇಂಜ್ ಮಾಡಿಕೊಂಡಿದ್ದಾರೆ. ತನ್ನ ಬಣವನ್ನ ದೆಹಲಿಗೆ ಕಳುಹಿಸುವ ಮೂಲಕ ದೆಹಲಿ ನಾಯಕರ ಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮೇಲೆ ಒತ್ತಡ ಹೇರುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಬಹುದಾ? ಹೇಗಿದ್ರು ಸಂಪುಟ ಪುನರ್ರಚನೆ ಆಗಬೇಕಾಗಿದೆ. ಸಂಪುಟ ಪುನರ್ರಚನೆ ಆಗಬೇಕು ಅಂತಂದಾಗ ಮೊದಲ ಬಾರಿ MLA ಆದಂಥವರಿಗೂ ಅವಕಾಶ ಕೊಡಿ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದು ಒತ್ತಡ ಹೇರುವಂಥ ಪ್ರಯತ್ನಕ್ಕೆ ಮುಂದಾಗುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದ್ದು ಹಾಗಾಗಿ ಡಿಕೆ ಬೆಂಬಲಿಗ ಶಾಸಕರು ದೆಹಲಿಯತ್ತ ದಾಪುಗಾಲು ಇಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಮ್ಮೆ ಸಂಪುಟ ಪುನರ್ರಚನೆಯ ವಿಷಯವನ್ನು ಮುಂದಿಟ್ಕೊಂಡು ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನ ಮಂಡನೆ ಮಾಡಲಿಕ್ಕೆ ದೆಹಲಿಯತ್ತ ಪಯಣವನ್ನು ಬೆಳೆಸುವ ಸಾಧ್ಯತೆಗಳಿದೆ ಅನ್ನುವಂಥದ್ದು ಸಿಗ್ತಾ ಇರುವಂತಹ ಬಿಗ್ ಅಪ್ಡೇಟ್ಸ್. ಖರ್ಗೆ ಉಲ್ಟಾ ಹೊಡೆತಿದ್ದ ಹಾಗೆ ಇದು ಡಿಕೆ ಶಿವಕುಮಾರ್ ಅವರ ಗೇಮ್ ಪ್ಲಾನ್ ಅಥವಾ ಪ್ಲಾನ್ ಚೇಂಜ್ ಆಗಿರುವಂಥದ್ದು. ದೆಹಲಿಗೆ ಶಾಸಕರನ್ನು ಕಳುಹಿಸಿ ಆ ಮೂಲಕ ದೆಹಲಿ ವರಿಷ್ಠರು ಈಗ ರಾಹುಲ್ ಗಾಂಧಿ ಮತ್ತು KC ವೇಣುಗೋಪಾಲ್ ಹಾಗೂ ಸೋನಿಯಾ ಗಾಂಧಿ ಅವರ ಮೇಲೆ ಒತ್ತಡ ಹೇರುವಂತಹ ಒಂದು ತಂತ್ರಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥ ಒತ್ತಡ ತಂತ್ರವನ್ನು ಹೇರಬೇಕು. ಅದರ ಜೊತೆಗೆ ಸಂಪುಟ ಪುನರ್ರಚನೆಯ ವಿಚಾರವನ್ನು ಪ್ರಸ್ತಾಪ ಮಾಡದಂತಿರಬೇಕು. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ಒತ್ತಡವನ್ನೂ ಹೇರುವಂತಿರಬೇಕು. ಸೊ ಹಾಗಾಗಿ ಒಂದು ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ಒಂದು ಪ್ಲಾನ್ ಅನ್ನು ರೂಪಿಸಿದಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ತಮ್ಮ ಆಪ್ತ ಬಣದ ಶಾಸಕರುಗಳನ್ನ ದೆಹಲಿಗೆ ಕಳುಹಿಸುವಂತಹ ಅಥವಾ ದೆಹಲಿಗೆ ಆಪ್ತ ಬಣದ ಶಾಸಕರು ತೆರಳುವಂತಹ ಸಾಧ್ಯತೆಗಳು ನಿಚ್ಚಳವಾಗ್ತಾ ಇದ್ದು ಖರ್ಗೆ ಉಲ್ಟಾ ಹೊಡ್ತಿದ್ದ ಹಾಗೆ ಡಿಕೆ ತನ್ನ ಪ್ಲಾನ್ ಚೇಂಜ್ ಮಾಡಿದ್ದು ವರಿಷ್ಠರ ಮೇಲೆ ಒತ್ತಡ ಹೇರುವಂತಹ ತಂತ್ರಕ್ಕೆ ಮುಂದಾಗ್ತಿದ್ದಾರೆ ಅಂತಲೇ ಬಣ್ಣಿಸಲಾಗ್ತಾ ಇದೆ.